ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್. ನೋಡಿ, ನಾವು ಇವತ್ತು ಬ್ರಾಂಚ್ ಅಕೌಂಟಿಂಗ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನೋಡಿ, ಈ ಟಾಪಿಕ್ ಬರುವಂಥದ್ದು ಡಿಗ್ರಿ ಹೋಲ್ಡರ್ಸ್ಗೆ, ಅಂದರೆ BCom BBA ಸ್ಟೂಡೆಂಟ್ಸ್ಗೆ ಫಸ್ಟ್ ಇಯರಲ್ಲಿ ಬರುವಂಥ ಟಾಪಿಕ್ಕು. ಇದರೊಂದು ಪ್ರಾಬ್ಲಮ್ ಇದೆ, ಅದನ್ನ ಸಾಲ್ವ್ ಮಾಡೋಣ. ನೋಡಿ, ಫಸ್ಟ್ ಕ್ವಶನ್, ಮನೋಹರ್ ಡೀಲರ್ ಬೆಂಗಳೂರು ಆ್ಯಡ್ ಎ ಬ್ರಾಂಚ್ ಅಟ್ ಮಂಡ್ಯ. ಅಂದರೆ ಮನೋಹರ್ ಅನ್ನೋ ಒಬ್ಬ ಡೀಲರು ಬೆಂಗಳೂರವರು, ಅವರ ಬ್ರಾಂಚ್ ಏನಾಗಿರುತ್ತೆ, ಮಂಡ್ಯದಲ್ಲಿರುತ್ತೆ. ನೋಡಿ, ಒಂದು ಹೆಡ್ ಆಫೀಸ್ ಇರುತ್ತೆ, ಸಬ್ ಬ್ರಾಂಚಸ್ ಬೇರೆ ಬೇರೆ ಕಡೆ ಇರುತ್ತಲ್ವ. ಎಕ್ಸಾಂಪಲ್ಲು ಕೊಡಬೇಕಂದ್ರೆ ನೋಡಿ, ಕೆನರಾ ಬ್ಯಾಂಕ್ ಆಗಿರ್ಬೋದು, ICICI ಬ್ಯಾಂಕ್, ಒಂದು ಮೇನ್ ಬ್ರ್ಯಾಂಚು ಯಾವುದೋ ಒಂದು ಊರಲ್ಲಿರುತ್ತೆ, ಸಬ್ ಬ್ರಾಂಚ್ಗಳು ಪ್ರತಿಯೊಂದು ಹಳ್ಳಿಗಳಲ್ಲಿ ಊರುಗಳು ಇರುತ್ತಲ್ಲ. ಅದೇ ಥರ ಮನೋಹರ್ ಅನ್ನೋರು ಬ್ರ್ಯಾಂಚು ಮಂಡ್ಯದಲ್ಲಿದೆ, ಅವ್ರ ಹೆಡ್ ಆಫೀಸು ಬೆಂಗಳೂರಲ್ಲಿದೆ, ಅವರ ಬ್ರ್ಯಾಂಚು ಮಂಡ್ಯದಲ್ಲಿರುತ್ತೆ. ಸೊ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಅಕೌಂಟಿಂಗ್ ಆ್ಯಂಡ್ ಕ್ಯಾಲ್ಕುಲೇಟ್ ದಿ ಪ್ರಾಫಿಟ್ ಆರ್ ಲಾಸ್ ಫಾರ್ ದಿ ಇಯರ್ ಎಂಡೆಡ್ 31/12/2023. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಅವರ ಬ್ರ್ಯಾಂಚಲ್ಲಿ ಪ್ರಾಫಿಟ್ ಲಾಸ್ ಆಗಿದೆಯಾ ಚೆಕ್ ಮಾಡಿ. ಅಂದರೆ 2023ಕ್ಕೆ ಏನಾಗಿದೆ ಅಂತ ನಮಗೆ ಚೆಕ್ ಮಾಡಿ ಅಂತ ಹೇಳಿದ್ದಾರೆ. ನೋಡಿ, ಕ್ವಶನ್ ಮುಂದುವರ್ತಾ ಹೋದರೆ ಹಾಗೆ, ಬ್ಯಾಲೆನ್ಸ್ ಆ್ಯಸ್ ಆಲ್ 1/1/2023. 1/1/2023 ಅಂದರೆ ಆಗುತ್ತೆ, ಇದು ಇಯರ್ ಸ್ಟಾರ್ಟಿಂಗ್ ಆಗ್ತಾ ಹೋಗುತ್ತೆ. ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಓಪನಿಂಗ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ, ಹೇಗೆ ನಾನು ಇದನ್ನ ಓಪನಿಂಗ್ ಬ್ಯಾಲೆನ್ಸ್ ಅಂತ ಕನ್ಸಿಡರ್ ಮಾಡಿದೆ ಅಂದರೆ, ನೋಡಿ 31/12/2023ಗೆ ಇಯರ್ ಎಂಡ್ ಅಂತ ಹೇಳ್ತಾ ಇದ್ದಾನೆ. ಹಾಗಾದರೆ 1ನೇ ತಿಂಗಳೇನಾಗುತ್ತೆ, ನಮಗೆ ಇಯರ್ ಸ್ಟಾರ್ಟಿಂಗ್ ಆಗ್ತಾ ಹೋಗುತ್ತೆ ಅಲ್ವಾ. ಅದಕ್ಕೆ ನಾನು ಇದನ್ನು ಓಪನಿಂಗ್ ಬ್ಯಾಲೆನ್ಸ್ನ ಕನ್ಸಿಡರ್ ಮಾಡ್ತೀನಿ. ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿದ್ದಾನೆ, ಬ್ರ್ಯಾಂಚ್ ಸ್ಟಾಕ್ ₹8 lakh. ಅಂದರೆ ನಾನು 1ನೇ ತಾರೀಕು 1ನೇ ತಿಂಗಳಲ್ಲಿ ನನ್ನ ಬ್ರ್ಯಾಂಚಲ್ಲಿ ಎಷ್ಟು ದುಡ್ಡಿದೆ, ಅಂದರೆ ಸ್ಟಾಕ್ ಎಷ್ಟಿದೆ, 8 ಲಕ್ಷಷ್ಟು ಸ್ಟಾಕ್ ಇದೆ. ನೆಕ್ಸ್ಟು ಬ್ರ್ಯಾಂಚ್ ಡೆಬಿಟರ್ಸ್ 4,50,000. ಬ್ರ್ಯಾಂಚ್ ಡೆಬಿಟರ್ಸ್ ಎಷ್ಟಿದ್ದಾರೆ, 4,50,000 ಇದ್ದಾರೆ. ಅಂದರೆ ಡೆಬಿಟರ್ಸ್ ಅಂದ್ರೇನು, ನಾನು ಯಾರಿಗೋ ವಸ್ತು ಮಾರಿರ್ತೀನಿ, ನನಗೆ ಅವ್ರು ದುಡ್ಡು ಕೊಡಬೇಕಾಗಿರುತ್ತೆ, ಅಂದರೆ ನನಗೆ ವಾಪಸ್ ರಿಟರ್ನ್ ಬರಬೇಕಂತ ದುಡ್ಡನ್ನ ನಾನು ಏನಂತೀನಿ, ಡೆಬಿಟರ್ಸ್ಗೆ ಹೋಗ್ತೀನಿ. ಎಕ್ಸಾಂಪಲ್, ನಾವು ಬಿಸ್ನೆಸ್ ಮಾಡ್ಬೇಕಾದ್ರೆ ಸಾಲನೂ ಕೊಟ್ಟಿರ್ತೀವಲ್ವಾ, ಸಾಲ ಕೊಡ್ಬೇಕಾದ್ರೆ ಅವರು 1 ವರ್ಷ ಆದಮೇಲೆ ಬಿಟ್ಬಿಡ್ತೀವ, ಪುನಃ ಅದು ಡೇ ನೆಕ್ಸ್ಟ್ಗೆ ಬ್ಯಾಲೆನ್ಸ್ ಬರ್ಕೊಳ್ಳಲ್ವಾ. ಅದೇ ಥರನ ಡೆಬಿಟರ್ ಅಂದರೆ ನನ್ನ ಬಿಸ್ನೆಸ್ಗೆ 4,50,000 ದುಡ್ಡು ಬರಬೇಕು ಅಂತ. ನೆಕ್ಸ್ಟು ಬ್ರ್ಯಾಂಚ್ ಫರ್ನಿಚರ್ ₹70,000. ಅಂದರೆ ನನ್ನ ಬ್ರ್ಯಾಂಚಲ್ಲಿ, ಅಂದರೆ ಮಂಡ್ಯ ಬ್ರ್ಯಾಂಚಲ್ಲಿ ಏನಾಗಿದೆ, 70,000ದಷ್ಟು ಫರ್ನಿಚರ್ ಇದೆ. ನೆಕ್ಸ್ಟು ಪೆಟಿ ಕ್ಯಾಶ್, ಅಂದರೆ ಸ್ಮಾಲ್ ಎಕ್ಸ್ಪೆನ್ಸಸ್ ಕ್ಯಾಶ್ ಏನಾಗಿದೆ, 5,000ದಷ್ಟು ಇದೆ. ಇದು ನನ್ನ ಓಪನಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಏನಿದೆ, ಸ್ಟಾಕ್ 8 ಲಕ್ಷ ಇದೆ, ಡೆಬಿಟರ್ಸ್ 4,50,000 ಇದೆ, ಫರ್ನಿಚರ್ 70,000 ಇದೆ, ಪೆಟಿ ಕ್ಯಾಶ್ 50,000 ಇದೆ. ನೆಕ್ಸ್ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ ದಿ ಇಯರ್ ₹16 lakh. ಅಂದರೆ ನಾವೇನು ಮಾಡಿದ್ವು, ನಾನು ಅಂದರೆ ಬೆಂಗಳೂರಿಂದ ಮಂಡ್ಯಗೆ ನನ್ನ ಬ್ರ್ಯಾಂಚ್ಗೆ 16 ಲಕ್ಷ ರೂಪಾಯಿಯಷ್ಟು ಗೂಡ್ಸ್ನ ಸೆಂಡ್ ಮಾಡಿದ್ದೀನಿ. ನೆಕ್ಸ್ಟು ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಡ್ಯೂರಿಂಗ್ ದಿ ಇಯರ್ ₹2 lakhs. ನಾನು 16 ಲಕ್ಷಷ್ಟು ಗೂಡ್ಸ್ನ ಸೆಂಡ್ ಮಾಡಿದ್ನಲ್ಲ, ಅಂದರೆ ಗೂಡ್ಸ್ ಫಸ್ಟ್ ಸೆಂಡ್ ಮಾಡಿದ್ನಲ್ಲ, ಅದನ್ನೇನು ಮಾಡಿದ್ದಾರೆ, ರಿಟರ್ನ್ ಮಾಡಿದರೆ 2 ಲಕ್ಷಷ್ಟು ಗೂಡ್ಸ್ನ ರಿಟರ್ನ್ ಮಾಡಿದ್ದಾರೆ. ಕೆಲವೊಂದು ಕಾರಣಗಳಿರುತ್ತೆ, ಕೆಲವೊಂದು ಡ್ಯಾಮೇಜ್ ಪೀಸಸ್ ಬಂದಿರುತ್ತೆ, ಕೆಲವು ಪ್ರಾಡಕ್ಟ್ಸ್ ಸರಿಯಾಗಿ ಪ್ಯಾಕ್ ಆಗಿರಲ್ಲ, ಅಥವಾ ಕೆಲವೊಂದು ಡೇಟ್ ಎಕ್ಸ್ಪೈರ್ ಆಗಿರುತ್ತೆ, ಅಂಥ ಪ್ರಾಡಕ್ಟ್ಗಳನ್ನ ಏನು ಮಾಡ್ತಾರೆ, ರಿಟರ್ನ್ ಮಾಡ್ತಾರಲ್ವಾ, ಅದನ್ನ ರಿಟರ್ನ್ ಮಾಡಿದ್ದಾರೆ. ನೆಕ್ಸ್ಟು ಕ್ಯಾಶ್ ಸೇಲ್ಸ್ ₹2,40,000. ಅಂದರೆ ನಾವು ಕೆಲವೊಂದು ಸತಿ ಗೂಡ್ಸ್ನ ಮಾರಿದಾಗ ನೋಡಿ, ಕ್ರೆಡಿಟ್ ಸೇಲ್ ಆಗುತ್ತೆ, ಕ್ಯಾಶ್ ಸೇಲ್ ಆಗುತ್ತೆ. ಎಕ್ಸಾಂಪಲ್ ಕೊಡಬೇಕು ಅಂದರೆ, ನಾವು ಯಾವುದೋ ಒಂದು ಅಂಗಡಿಗೆ ಹೋಗ್ತೀವಿ, ಅಂಗಡಿಗೆ ಹೋದಾಗ ಎಲ್ಲ ತುಂಬ ಪರಿಚಯದಾಗ ಏನು ಮಾಡ್ತೀವಿ, ಅಂತ ಅಮೌಂಟ್ ಇಲ್ಲ ಅಂದಾಗ ಸರ್ ಆಮೇಲೆ ಪೇ ಮಾಡ್ತೀನಿ ಅಂದ್ಬಿಟ್ಟು ಬರ್ತೀವಲ್ವ, ಅದೆಲ್ಲ ಏನಾಗುತ್ತೆ, ಕ್ರೆಡಿಟ್ ಸೇಲ್ ಆಗುತ್ತೆ. ಅಕಸ್ಮಾತ್ ದುಡ್ಡು ಕೊಟ್ಟು ತೊಗೊಂಡ್ರೆ ಅದೇನಾಗುತ್ತೆ, ಕ್ಯಾಶ್ ಸೇಲ್ ಆಗುತ್ತೆ. ಇದರಲ್ಲಿ ಸಿಂಪಲ್ ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಒಂದು ವಸ್ತುನ ದುಡ್ಡು ಕೊಟ್ಟು ತೊಗೊಂಡ್ರೆ ಅದನ್ನು ಕ್ಯಾಶ್ ಸೇಲ್ ಅಂತೀವಿ, ಅಥವಾ ನಾನು ಸಾಲವಾಗಿ ತೊಗೊಂಡಿದ್ರೆ ಅದನ್ನ ಕ್ರೆಡಿಟ್ ಸೇಲ್ ಅಂತ ಕೂಗ್ತೀವಿ. ನೆಕ್ಸ್ಟು ನೋಡಿ, ಅಲ್ಲೇ ನೆಕ್ಸ್ಟ್ ಕೊಟ್ಟಿದ್ದಾನೆ, ಕ್ಯಾಶ್ ರಿಸೀವ್ ಫ್ರಮ್ ಡೆಬಿಟರ್ಸ್ ₹16,50,000. ಅಂದರೆ ಡೆಬಿಟರ್ಸ್ ನನಗೆ ದುಡ್ಡು ಕೊಡಬೇಕಾಗಿತ್ತಲ್ಲ, ಅವ್ರ ಹತ್ರ ನಾನು 14,50,000ದಷ್ಟು ದುಡ್ಡನ್ನ ಇಸ್ಕೊಂಡಿದ್ದೀನಿ. ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಡೆಬಿಟರ್ಸ್ ಅಂದರೆ ಏನು ಅಂತ. ಡೆಬಿಟರ್ಸ್ ಅಂದರೆ ನನಗೆ ಯಾರು ದುಡ್ಡು ಕೊಡಬೇಕಾಗಿರುತ್ತಲ್ಲ ಅವ್ರನ್ನ ನಾನು ಡೆಬಿಟರ್ಸ್ ಅಂತ ಕೂಗ್ತೀನಿ. ಅವ್ರು ನನಗೆ 14,50,000 ರೂಪಾಯಿನ ಕೊಟ್ಟಿದ್ದಾರೆ. ಓಪನಿಂಗಲ್ಲಿ ಎಷ್ಟಿತ್ತು, 4,50,000 ಇತ್ತಲ್ವ, ಅದೇ ಥರ ಇಲ್ಲಿ ತೋರಿಸ್ತಾ ಹೋಗಿದ್ದಾನೆ. ನೆಕ್ಸ್ಟು ಕ್ರೆಡಿಟ್ ಸೇಲ್ಸ್ ₹22 lakhs. ಅಂದರೆ ನಾನು ಸಾಲವಾಗಿ ಮಾರಿದ್ದೀನಲ್ಲ, ಅದು 22 ಲಕ್ಷಷ್ಟು ಇದೆ. ನೆಕ್ಸ್ಟು ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್ ₹40,000. ನೋಡಿ, ಇಲ್ಲಿ ಬ್ರ್ಯಾಂಚ್ ರಿಟರ್ನ್ ಮಾಡಿದೆ, ಇಲ್ಲೇನಾಗಿದೆ, ಕಸ್ಟಮರ್ ರಿಟರ್ನ್ ಮಾಡಿದ್ದಾರೆ. ಕಸ್ಟಮರ್ಸು ಆ ಪ್ರಾಡಕ್ಟ್ ಏನೋ ಸರಿ ಇಲ್ಲ, ಅಥವಾ ನನಗೆ ಆ ಪ್ರಾಡಕ್ಟ್ ಇಷ್ಟ ಆಗಲಿಲ್ಲ, ಅಥವಾ ಪ್ರಾಡಕ್ಟ್ ಏನೋ ಡ್ಯಾಮೇಜ್ ಇದೆ, ಆ ಥರ ನಮಗೆ 40,000 ವರ್ತು ಗೂಡ್ಸ್ನ ರಿಟರ್ನ್ ಮಾಡಿದ್ದಾರೆ. ನೆಕ್ಸ್ಟು ಬ್ಯಾಡ್ ಡೆಟ್ಸ್ ₹30,000. ನೋಡಿ, ಬ್ಯಾಡ್ ಡೆಟ್ಸ್ ಅಂದರೆ, ಈಗ ಎಕ್ಸಾಂಪಲ್ ನಾನು ಯಾರೋ ಒಬ್ರಿಗೆ ಸಾಲ ಕೊಟ್ಟಿರ್ತೀನಿ, ಆ ಸಾಲ ವಾಪಸ್ ಬರಲ್ಲ ಅಂದ್ಕೊಳ್ಳಿ, ಅದನ್ನ ನಾವೇಂತೀವಿ ಬ್ಯಾಡ್ ಡೆಟ್ಸ್. ಎಕ್ಸಾಂಪಲ್ ನನಗೆ ಗೊತ್ತು, ನನ್ನ ಫ್ರೆಂಡ್ಗೆ 10,000 ಕೇಳಿರ್ತಾನೆ, 10,000 ಕೊಟ್ಟಿದ್ದೀನಿ, ಅವನೇನು ಮಾಡ್ತಾರೆ, 8,000 ಮಾತ್ರ ವಾಪಸ್ ಕೊಡ್ತಾನೆ, ಇನ್ನು ಮಿಕ್ಕಿದ 2,000 ಏನಾಗುತ್ತೆ, ಅದು ಬ್ಯಾಡ್
ಡೆಟ್ಸ್ ಆಗುತ್ತೆ, ಅಂದರೆ ನನಗೆ ವಾಪಸ್ ಬರ್ದಿರೋ ಅಂಥ ದುಡ್ಡು. ನೆಕ್ಸ್ಟು ಡಿಸ್ಕೌಂಟ್ ಅಲೌಡ್ ₹10,000. ಕೆಲವೊಂದು ಸತಿ ಏನು ಮಾಡ್ತೀವಿ, ಬಿಸ್ನೆಸ್ಸಲ್ಲಿ ಡಿಸ್ಕೌಂಟು ಕೊಡಬೇಕಾಗುತ್ತೆ. ಡಿಸ್ಕೌಂಟ್ ಕೊಟ್ಟಾಗ ಮಾತ್ರ ಅಲ್ವಾ ಬಿಸ್ನೆಸ್ ಚೆನ್ನಾಗಿ ನಡೆಯೋದು. ನಾವು ತುಂಬ ಚೆನ್ನಾಗಿ ರೆಗ್ಯುಲರ್ ಕಸ್ಟಮರ್ ಆಗಿರ್ತೀವಿ. ₹5,018 ಆಗಿರುತ್ತೆ ಅಂದ್ಕೊಳ್ಳಿ, ಆಗೇನು ಮಾಡಿದಾರೋ 5,000 ಮಾತ್ರ ತೊಗೋತಾರೆ, ₹18 ತೊಗೊಳ್ಳೋದು. ಯಾಕಂದರೆ ನಾವು ರೆಗ್ಯುಲರ್ ಕಸ್ಟಮರ್ ಆಗಿರ್ತೀವಿ. ಯಾರೋ ಹೊಸಬ್ರು ಹೋದಾಗ ಅವರು ಡಿಸ್ಕೌಂಟ್ ಕೊಡೋಲ್ಲ, ಸರ್ ₹18 ಚೇಂಜ್ ಕೊಡಿ ಅಂತ ಕೇಳ್ತಾರೆ. ಅದೇ ಥರ ಇಲ್ಲಿ ಡಿಸ್ಕೌಂಟ್ ಅಲೌಡ್ ₹10,000. ನೆಕ್ಸ್ಟು ಚೆಕ್ ಸೆಂಟ್ ಬೈ ಹೆಡ್ ಆಫೀಸ್. ಹೆಡ್ ಆಫೀಸು ಚೆಕ್ ಸೆಂಡ್ ಮಾಡಿದೆ. ಏನು ಮಾಡಿದ್ದಾರೆ ಅಂದರೆ ಸ್ಯಾಲ್ರಿ ಪೇ ಮಾಡಿದ್ದಾರೆ. ಎಷ್ಟು? 5,000. ಶೋರೂಮ್ 6,000. ಅಡ್ವರ್ಟೈಸ್ಮೆಂಟ್ 2,000. ಪೆಟಿ ಕ್ಯಾಶ್ 4,000. ಟೋಟಲ್ಲು ಅವ್ರೇನು ಮಾಡಿದ್ದಾರೆ, ಎಕ್ಸ್ಪೆನ್ಸಸ್ಸು 17,000 ಕೊಟ್ಟಿದ್ದಾರೆ. ಟೋಟಲ್ ಎಕ್ಸ್ಪೆನ್ಸ್ ಎಷ್ಟು? 17,000. ನೆಕ್ಸ್ಟು ಪೆಟಿ ಎಕ್ಸ್ಪೆನ್ಸಸ್ ಇನ್ಕ್ಲೂಡೆಡ್ ಡ್ಯೂರಿಂಗ್ ದಿ ಇಯರ್ ₹6,000. ಅಂದರೆ ಪೆಟಿ ಕ್ಯಾಶ್ ಕೊಟ್ಟಿದ್ದಾರಲ್ಲ ಫಸ್ಟು 5,000 ಇದೆಯಲ್ಲ, ಅದ್ರ ಜೊತೆಗೂ 6,000 ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಆಗಿದೆ ಅಂತ, ಅಂದರೆ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ನೆಕ್ಸ್ಟು ಬ್ಯಾಲೆನ್ಸ್ ಸ್ಟಾಕ್ ₹5,80,000. ನನ್ನ ಸ್ಟಾಕ್ ಎಷ್ಟಿದೆ? 5,80,000. ಮೊದಲು ಎಷ್ಟಿತ್ತು ನನ್ನ ಸ್ಟಾಕು? 8 lakhs ಇತ್ತು. ಈಗ ಎಷ್ಟಾಗಿದೆ? 5,80,000 ಆಗಿದೆ. ನೆಕ್ಸ್ಟು ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ ಇಸ್ ಟು ಬಿ ಪ್ರೊವೈಡೆಡ್ ಅಟ್ 15% ಪರ್ ಆ್ಯನಮ್. ಅಂದರೆ ನನ್ನ ಫರ್ನಿಚರ್ ಎಷ್ಟಿತ್ತು ಅದು 70,000 ಇತ್ತು. ನೋಡಿ ಇಲ್ಲಿದೆ 70,000 ಇದೆ. ಆ ಫರ್ನಿಚರ್ ಏನಿದೆ ವರ್ಷದ ಕೊನೆಯಲ್ಲಿ 15% ಡಿಸ್ಕೌಂಟ್ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ನೋಡಿ ಓಪನಿಂಗ್ ಬ್ಯಾಲೆನ್ಸ್ ಏನಿದೆ ಅದನ್ನು ನಾವು ಕಂಡುಹಿಡ್ಕೋಬೇಕಾಗುತ್ತೆ. ಓಪನಿಂಗ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸಸ್ಸು ನೋಡಿ ನಮಗೆ ಇಲ್ಲಿ ಏನಾಗಿದೆ, ಸ್ಟಾಕ್ ಕೊಟ್ಟಿದ್ದಾನೆ. ನೋಡಿ ಇಲ್ಲಿ ನೋಡ್ಬೋದು ನೀವು, ಸ್ಟಾಕ್ ಕೊಟ್ಟಿದ್ದಾನೆ, ಡೆಬಿಟರ್ಸ್ ಕೊಟ್ಟಿದ್ದಾನೆ, ಫರ್ನಿಚರ್ ಕೊಟ್ಟಿದ್ದಾನೆ, ಪೆಟ್ಟಿ ಕ್ಯಾಶ್ ಬುಕ್ ಕೊಟ್ಟಿದ್ದಾನೆ. ನಮಗೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕಲ್ಲಿ ಏನು ಮಾಡಿದ್ದಾನೆ, ಪೆಟ್ಟಿ ಕ್ಯಾಶ್ ಬಗ್ಗೆ ಅವನೇನು ಮಾಡಿದ್ದಾನೆ ಡಿಸ್ಕಸ್ ಮಾಡಿದ್ದಾನೆ. ಸ್ಟಾಕ್ ಅವನೇ ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾನೆ. ಇನ್ನು 5,80,000 ಇದೆ. ಮೊದಲೆಷ್ಟಿತ್ತು? 8 ಲಕ್ಷ ಇತ್ತು. ಈಗ 5,80,000 ಇದೆ ಅಂತ ಅವನು ಕ್ಲಿಯರಾಗಿ ಕೊಟ್ಬಿಟ್ಟಿದ್ದಾನೆ. ನೆಕ್ಸ್ಟ್ ಡಿಪ್ರಿಸಿಯೇಷನ್ ಆಫ್ ಫರ್ನಿಚರ್ ಅದನ್ನ 15% ಕಮ್ಮಿ ಆಗಿದೆ ಅಂತ ಹೇಳ್ತಾನೆ. ಅದನ್ನು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಈಗೇನಾಗಿದೆ, ಒಟ್ಟು 4 ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ಅದನ್ನ ನಾವೀಗ 4 ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ಅದನ್ನ ಕಂಡುಹಿಡಿಯಬೇಕಾಗುತ್ತೆ. ಆಲ್ರೆಡಿ ಸ್ಟಾಕ್ ಕೊಟ್ಟಿರೋದ್ರಿಂದ ನಾವು ಸ್ಟಾಕ್ ಬಗ್ಗೆ ಕಂಡುಹಿಡಿಯೋದು ಬೇಕಾಗಿಲ್ಲ. ಆಲ್ರೆಡಿ ಇದು 5,80,000 ಅಂತ ಹೇಳಿದ್ದೇನೆ ಸ್ಟಾಕು, ಕ್ಲೋಸಿಂಗ್ ಸ್ಟಾಕ್ ನನಗೆ ಗೊತ್ತಾಗಿದೆ. ಈಗೇನು ಮಾಡಬೇಕು, ನಾನು ಡೆಬಿಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗಬೇಕು. ಈಗ ನೋಡಿ ಡೆಬಿಟರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ಈಗ ನಾವು ಡೆಬಿಟರ್ಸ್ ಅಂದರೆ ಬ್ರಾಂಚ್ ಡೆಬಿಟರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಬ್ರಾಂಚ್ ಡೆಬಿಟರ್ಸು ಬ್ಯಾಲೆನ್ಸ್ ಬ್ರಾಡ್ ಡೌನ್ 8 lakhs ಇದೆ. ನಮ್ಮ ಬ್ಯಾಲೆನ್ಸ್ ಎಷ್ಟಿದೆ? 8 ಲಕ್ಷ ಎಷ್ಟಿದೆ. ನೆಕ್ಸ್ಟು ನಮಗಾಗುತ್ತೆ 8 ಲಕ್ಷ ದುಡ್ಡಲ್ಲಿ ನಾವು ಆಲ್ರೆಡಿ ಕ್ಯಾಶ್ ರಿಸೀವ್ಡ್ ಇಸ್ಕೊಂಡಿದ್ದೀವಲ್ವಾ, ಅಂದರೆ ಕ್ಯಾಶ್ ಇಸ್ಕೊಂಡಿದ್ದೀವಲ್ವಾ. ನೋಡಿ ಇಲ್ಲಿ ಹೇಳಿದ್ದಾನೆ 16,50,000 ಕ್ಯಾಶ್ ಇಸ್ಕೊಂಡಿದ್ದೀವಿ ಅಂತ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಬಿಟರ್ಸ್. ಡೆಬಿಟರ್ಸ್ ದುಡ್ಡು ಇಸ್ಕೊಂಡಿದ್ದೀವಲ್ವಾ. ನಾನು ಆಲ್ರೆಡಿ ಹೇಳಿದೆ ಡೆಬಿಟರ್ಸ್ ಅಂದ್ರೇನು, ನನಗೆ ದುಡ್ಡು ಕೊಡಬೇಕಾಗಿರೋರು. ನನಗೆ ದುಡ್ಡು ಕೊಡಬೇಕಾಗಿದ್ದೆಷ್ಟು? 8 ಲಕ್ಷ ಇತ್ತು ಬ್ಯಾಲೆನ್ಸು, ಆದರೆ ಆಲ್ರೆಡಿ 16,50,000 ಇಸ್ಕೊಂಡಿದ್ದೀನಿ. ನೆಕ್ಸ್ಟು ಕ್ಯಾಶ್ ರಿಟರ್ನ್. ಕ್ಯಾಶ್ ರಿಟರ್ನ್ ಅಂದರೆ ಗೂಡ್ಸ್ ರಿಟರ್ನ್ ಬೈ ಕಸ್ಟಮರ್ಸ್ ಇದೆ ನೋಡಿ. ಅವ್ರು ರಿಟರ್ನ್ ಮಾಡಿದ್ಮೇಲೆ ದುಡ್ಡನ್ನ ನಾನು ವಾಪಸ್ ಕೊಡಬೇಕಲ್ಲ ಅವ್ರಿಗೆ. ಅಂದರೆ ಡ್ಯಾಮೇಜ್ ಆಗಿದೆ ಅಥವಾ ಏನೋ ಒಂದು ವಸ್ತು ತೊಗೊಂಡಿರ್ತೀನಿ. ನಾನು ಎಕ್ಸಾಂಪಲ್ ಒಂದು ₹50ಗೆ 5 ಪೆನ್ ತೊಗೊಂಡಿರ್ತೀನಿ. ಒಂದು ಪೆನ್ನು 10 ಅಥವಾ ಮುರಿದೋಗಿದೆ ಅಂದಾಗ ಏನು ಮಾಡ್ತೀನಿ, ನಾನು ವಾಪಸ್ ಕೊಟ್ಟಾಗ ಅವ್ನು ದುಡ್ಡು ಹಾಗೆ ಇಟ್ಕೊತಾನೆ, ವಾಪಸ್ ಕೊಡ್ತಾನಲ್ವಾ. ಸೊ ನನಗೆ ಪ್ರಾಫಿಟ್ ₹50 ಆಯಿತಾ ₹40 ಆಯಿತಾ? ₹10 ಮೈನಸ್ ಆಗುತ್ತಲ್ವಾ. ಸೊ ಅದರಿಂದ ನನಗೆ ಇಲ್ಲಿ ಕ್ಯಾಶ್ ರಿಟರ್ನ್ ಅಂತ ತೊಗೊಂಡಿದ್ದೀನಿ. ನೆಕ್ಸ್ಟು ಬ್ಯಾಡ್ ಡೆಟ್ಸ್. ಬ್ಯಾಡ್ ಡೆಟ್ಸ್ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಬ್ಯಾಡ್ ಡೆಟ್ಸ್ ಅಂದ್ರೇನು, ನನಗೆ ಬರ್ದಿರೋಂಥ ದುಡ್ಡು. ಸೊ ಅದು ಲಾಸ್ ಆಗ್ತಾ ಹೋಗುತ್ತೆ. ನನಗೆ ಬರ್ದಿರೋಂಥ ದುಡ್ಡು ಬರಲ್ಲ ಆ ದುಡ್ಡು. ನೆಕ್ಸ್ಟು ಕ್ಯಾಶ್ ಡಿಸ್ಕೌಂಟ್ ಅಲೌಡ್. ನಾನೇನು ಮಾಡಿದ್ದೀನಿ, 10,000 ಡಿಸ್ಕೌಂಟ್ ಕೊಟ್ಟಿದ್ದೀನಿ. ನಾನು ಇಲ್ಲೇನು ಕ್ಯಾಲ್ಕುಲೇಟ್ ಮಾಡಿದ್ರೆ ನನಗೆ ಎಷ್ಟು ದುಡ್ಡು ಬರಬೇಕು ಅಂತ ನೋಡಿ. ಬ್ಯಾಲೆನ್ಸ್ 8 ಲಕ್ಷ ಇದೆ. ನೆಕ್ಸ್ಟು ಕ್ರೆಡಿಟ್ ಸೇಲ್ಸ್ 22 ಲಕ್ಷ. ಅದ್ರ ಬಗ್ಗೆ ಕ್ವಶನ್ ಕೊಟ್ಟಿದ್ದಾನೆ. ಕ್ರೆಡಿಟ್ ಸೇಲ್ ಅಂದರೆ 22 ಲಕ್ಷ ದುಡ್ಡು ಬರಬೇಕು ಅಂತ. ನೋಡಿ ಇಲ್ಲಿ ಫಸ್ಟು ಬ್ಯಾಲೆನ್ಸ್ ಎಷ್ಟಾಗಿದೆ, 8 ಲಕ್ಷ ಪ್ಲಸ್ 22 ಲಕ್ಷ, ಒಟ್ಟು 30 ಲಕ್ಷ ದುಡ್ಡು ಬರಬೇಕು. ಅದರಲ್ಲಿ ನಾನು ಆಲ್ರೆಡಿ 16,50,000 ಇಸ್ಕೊಂಡಿದ್ದೀನಿ. ಕ್ಯಾಶ್ ಅಂದರೆ ಕಸ್ಟಮರ್ ರಿಟರ್ನ್ ಮಾಡೋದು 40,000 ಬಿಟ್ಟಿದ್ದೀನಿ. ನೆಕ್ಸ್ಟ್ ಬ್ಯಾಡ್ ಡೆಟ್ಸ್, ನನಗೆ ದುಡ್ಡು ಬರಲ್ಲ ಅಂತ 30,000 ಬಿಟ್ಕೊಟ್ಟಿದ್ದೀನಿ. ಕ್ಯಾಶ್ ಡಿಸ್ಕೌಂಟ್ ಬಿಟ್ಕೊಟ್ಟಿದ್ದೀನಿ 10,000. ಒಟ್ಟು ನನಗೆ ಅಟ್ ಪ್ರೆಸೆಂಟ್ ಈಗ ಡೆಬಿಟರ್ಸ್ ಎಷ್ಟು ಬರೋಕ್ಕೆ, ನನಗೆ 1,27,000. ಅಂದರೆ ಈ ವರ್ಷದ ಕೊನೆಯಲ್ಲಿ ನನಗೆ ಬರಬೇಕಾದ ದುಡ್ಡು 1,27,000 ಮಾತ್ರ. ಸಾರಿ, 12,70,000 ಮಾತ್ರ. ಓಕೆನಾ, ಕ್ಲಿಯರ್ ಆಗಿದೆಯಾ? ನೋಡಿ ಇಲ್ಲಿ 8 ಲಕ್ಷ ಬ್ಯಾಲೆನ್ಸ್ ಇತ್ತು,
ಪುನಃ ನಾನು 22 ಲಕ್ಷ ಸಾಲ ಕೊಟ್ಟಿದ್ದೆ. ಅದಾದಮೇಲೆ ನಾನು ರಿಸೀವ್ ಮಾಡಿದ್ದು 16,50,000 ಕ್ಯಾಶ್ ರಿಟರ್ನ್ ಗೂಡ್ಸ್ ರಿಟರ್ನ್ ಮಾಡಿದ್ದು 40,000, ಬ್ಯಾಡ್ ಡೆಟ್ಸ್ 30,000, ಕ್ಯಾಶ್ ಡಿಸ್ಕೌಂಟ್ 10,000, ಒಟ್ಟು ನನಗೆ ಇನ್ನು 12,70,000 ದುಡ್ಡು ಬರಬೇಕಾಗಿದೆ. ಅಂದರೆ ನನ್ನ ಕ್ಲೋಸಿಂಗ್ ಡೆಬಿಟರ್ಸ್ ವರ್ಷದ ಕೊನೆಯಲ್ಲಿ ನನಗೆ 12,70,000 ದುಡ್ಡು ಬರಬೇಕಾಗಿದೆ ಅಂತ. ಓಕೆ ಅಲ್ವಾ, ಕ್ಲಿಯರ್ ಆಗಿದೆ ಅಲ್ವಾ? ನೆಕ್ಸ್ಟು ನಾವೇನು ಮಾಡೋಣ ಈಗ ಅಂದರೆ ಫರ್ನಿಚರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಫರ್ನಿಚರ್ ನೋಡಿ, ಓಪನಿಂಗ್ 70,000 ಇತ್ತು. ನೆಕ್ಸ್ಟು ಡಿಪ್ರಿಸಿಯೇಷನ್ ಅಂದ್ರೇನು? ಡಿಕ್ರೀಸಿಂಗ್ ದಿ ವ್ಯಾಲ್ಯೂ ಆಫ್ ಫಿಕ್ಸೆಡ್ ಅಸೆಟ್. ಅಂದರೆ ನನ್ನ ಹತ್ರ ಇರೋ ಫರ್ನಿಚರು ಎಷ್ಟು % ಕಮ್ಮಿ ಆಗ್ತಾ ಅಂತ ಹೇಳಿದ್ದಾನೆ ಅವನು? 15%. ಸೊ 70,000 ಇಂಟು 15/100 ಮಾಡಿದಾಗ ಏನಾಗುತ್ತೆ ನನಗೆ 10,500. ಅಂದರೆ ನನ್ನ ಹತ್ರ ವಸ್ತುವಿನ ಬೆಲೆ 10,500 ರೂಪಾಯಿಯಷ್ಟು ಕಡಿಮೆ ಆಗಿದೆ. ಸೊ 70,000ದಲ್ಲಿ 10,500 ರೂಪಾಯಿ ಹೋದರೆ ಮಿಕ್ಕಿದ್ದು 59,500 ರೂಪಾಯಿಗಳು ಮಾತ್ರ. ಅಂದರೆ ಆ್ಯಟ್ ಪ್ರೆಸೆಂಟ್ ವ್ಯಾಲ್ಯೂ ಸ್ಟಾರ್ಟಿಂಗ್ ಇದ್ದಾಗ ಅದು 70,000 ಇತ್ತು. ನಾವು ಯೂಸ್ ಮಾಡೋ ವೇರಿಯಂಟ್ ಇರೋ ಏನೋ ಒಂದಾಗಿ ಅದ್ರ ವ್ಯಾಲ್ಯೂ ಕಡಿಮೆ ಆಗಿದೆ. ಆ್ಯಟ್ ಪ್ರೆಸೆಂಟ್ ಈಗ ಅಂದರೆ ಇಯರ್ ಎಂಡಿಂಗಲ್ಲಿ ಅದ್ರ ವ್ಯಾಲ್ಯೂ ಎಷ್ಟಿದೆ? 59,500 ರೂಪಾಯಿ ಇದೆ. ನೆಕ್ಸ್ಟು ಪೆಟಿ ಕ್ಯಾಶಲ್ಲಿ ಓಪನಿಂಗ್ ಎಷ್ಟಿದೆ? 5,000 ಇದೆ. ಆಮೇಲೆ ನೆಕ್ಸ್ಟು ರಿಸೀವ್ ಡ್ಯೂರಿಂಗ್ ದಿ ಇಯರ್, ಅಂದರೆ ಆ ವರ್ಷದಲ್ಲಿ ನಾನು 4,000 ಇಸ್ಕೊಂಡಿದ್ದೀನಿ. ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು? 5,000 ಇತ್ತು. ವರ್ಷದ ಮಧ್ಯದಲ್ಲಿ 4,000 ಇಸ್ಕೊಂಡಿದ್ದೀನಿ. ಟೋಟಲ್ 9,000 ಇದೆ. ಕ್ಲಿಯರ್ ಆಗಿದೆಯಾ? ಆದರೆ ಅವನು ಅಡ್ಜಸ್ಟ್ಮೆಂಟ್ ಏನು ಹೇಳಿದ್ದಾನೆ? ಇಟ್ ಇನ್ಕಟ್ 6,000 ಅಂತ ಹೇಳಿದೆ ಅಲ್ವಾ? ಸೊ ಈ ಪೆಟಿ ಕ್ಯಾಶ್ ಆಲ್ರೆಡಿ 6,000 ಖರ್ಚಾಗಿದೆ. ಮಿಕ್ಕಿದ ಪೆಟಿ ಕ್ಯಾಶ್ ಇಯರ್ ಎಂಡಿಂಗಲ್ಲಿ ಎಷ್ಟಿದೆ? 3,000 ಇದೆ. ನೋಡಿ, ಈಗ ನಾವು ಅದರನ್ನ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಕಂಡು ಆಗಿದೆ. ಈಗ ನಾವೇನು ಮಾಡೋಣ? ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ಬೇಕಾದ್ರೆ ಹೆಡ್ಡಿಂಗ್ ಬರ್ಕೋಣ. ಇನ್ ದಿ ಬುಕ್ಸ್ ಆಫ್ ಮನೋಹರ್ ಡೀಲರ್ ಬೆಂಗಳೂರು ಹೆಡ್ ಆಫೀಸ್ ಬಗ್ಗೆ ಬ್ರಾಂಚ್ ಆಫೀಸ್ದು ಡಿಸ್ಕಸ್ ಮಾಡ್ತಾ ಹೋಗೋಣ ಅಕೌಂಟ್ನ. ನೋಡಿ, ಪರ್ಟಿಕ್ಯುಲರ್ ಅಮೌಂಟ್ ಪರ್ಟಿಕ್ಯುಲರ್ ಅಮೌಂಟ್ ಇದೇನಾಗುತ್ತೆ ನೋಡಿ. ನೆಕ್ಸ್ಟು ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್. ನಾವು ಆಲ್ರೆಡಿ ಡೆಬಿಟರ್ಸ್ ಬ್ಯಾಲೆನ್ಸ್ ಹೇಳಿದ್ವಲ್ವಾ? 8 ಲಕ್ಷಷ್ಟು ಬ್ಯಾಲೆನ್ಸ್ ಇದೆ, ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಇದೆ. ನೆಕ್ಸ್ಟು ಟು ಬ್ರಾಂಚ್ ಡೆಬಿಟರ್ಸ್ 4,50,000. ಅಂದರೆ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಸ್ಟಾಕ್ ಅಷ್ಟೇ. ಇದು ಕನ್ಫ್ಯೂಸ್ ಆಗಬೇಡಿ, ಸ್ಟಾಕ್. ನೋಡಿ, ನಾವು ಕನ್ಫ್ಯೂಸ್ ಆಗುತ್ತೆ ಅಂದರೆ ಇಲ್ಲಿ ನೋಡಿ, ನಾವೇನು ಮಾಡಿದ್ದೀವಿ, ಇಲ್ಲಿ ತೋರಿಸ್ತಾ ಇದ್ದೀವಲ್ವ 8 lakh. ಆ 8 lakhನೇ ಇಲ್ಲಿ ಬರ್ಕೊಂಡಿದ್ದಾರೆ. ನೆಕ್ಸ್ಟು ಡೆಬಿಟರ್ಸ್ 4,50,000, ಅದು ನೋಡಿ ಓಪನಿಂಗ್ ಬ್ಯಾಲೆನ್ಸಲ್ಲಿ ತೋರಿಸಿದ್ದಾನೆ 4,50,000. ನೆಕ್ಸ್ಟು ಫರ್ನಿಚರ್ 70,000, ಇಲ್ಲೂ ಫರ್ನಿಚರ್ 70,000, ಅಂದರೆ ಓಪನಿಂಗ್ ಸ್ಟಾಕ್ ಬರಿತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಪೆಟಿ ಕ್ಯಾಶ್ 5,000 ಟೋಟಲ್ ಅಮೌಂಟ್ನ ಬರ್ಕೊಂಡಿದ್ದೀವಿ. ನೆಕ್ಸ್ಟ್ ಒನ್, ಗೂಡ್ಸ್ ಸೆಂಟ್ ₹16 lakh. ನಾವೇನು ಮಾಡಿದ್ದೀವಿ? ಬ್ರ್ಯಾಂಚ್ಗೆ 16 ಲಕ್ಷಷ್ಟು ಗೂಡ್ಸ್ ಸೆಂಡ್ ಮಾಡಿದ್ದೀವಲ್ವಾ? ಅದನ್ನು ಇಲ್ಲಿ ಬರ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಏನು ಪೇಮೆಂಟ್ ಮಾಡಿದ್ದೀವಿ, ನಮ್ಮ ಎಕ್ಸ್ಪೆನ್ಸಸ್ ಏನೇನು ಕೊಟ್ಟಿದ್ದೀವಿ ಅದನ್ನು ಬರಿತಾ ಹೋಗ್ತೀವಿ. ನೋಡಿ, ಎಕ್ಸ್ಪೆನ್ಸಸ್ ಅಂದರೆ ಬಟ್ ಚೆಕ್ ಸೆಂಡ್ ಬೈ ಹೆಡ್ ಆಫೀಸ್ ಇದೆಯಲ್ಲ, ಅದ್ರ ಬಗ್ಗೆ ಬರೆದಿದ್ದೀವಿ. ಅಂದರೆ ಇಲ್ಲಿ ನಮ್ಮ ಎಕ್ಸ್ಪೆನ್ಸಸ್ನ ಬರಿತಾ ಹೋಗ್ತೀವಿ. ಸ್ಯಾಲರಿ 5,000, ಇಲ್ಲ ನೋಡಿ, ಇಲ್ಲೂ ಇದೆ ಸ್ಯಾಲರಿ 5,000. ನೆಕ್ಸ್ಟು ಶೋರೂಮ್ ರೆಂಟ್ 6,000, ಇಲ್ಲೂ ಶೋರೂಮ್ ರೆಂಟ್ ಇದೆ 6,000. ನೆಕ್ಸ್ಟು ಅಡ್ವರ್ಟೈಸ್ಮೆಂಟ್ 2,000, ಇಲ್ಲೂ ಅಡ್ವರ್ಟೈಸ್ಮೆಂಟ್ 2,000. ನೆಕ್ಸ್ಟು ಪೆಟಿ ಕ್ಯಾಶ್ 4,000, ಇಲ್ಲೂ ಪೆಟಿ ಕ್ಯಾಶ್ 4,000. ಇದ್ರ ಟೋಟಲ್ 17,000 ಇದೆ. ಸೊ ನೆಕ್ಸ್ಟ್ ಈ ಕಡೆ ಬರೋಣ, ಅಂದರೆ ನಮ್ಮ ಪೇಮೆಂಟ್ ಸೈಡ್ ಬರೋಣ. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದರೆ ಗೂಡ್ಸ್ ರಿಟರ್ನ್ ಆಗಿರೋಂಥದ್ದು. ಇಲ್ಲಿ ಆಲ್ರೆಡಿ ನಾವು ನೋಡಿ ಹೇಳಿದ್ದೀವಿ, ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಡ್ಯೂರಿಂಗ್ ದಿ ಇಯರ್ ₹2 lakhs. ಅಂದರೆ ನನಗೆ 2 lakhs ಅಷ್ಟು ಗೂಡ್ಸು ರಿಟರ್ನ್ ಮಾಡಿದ್ದಾರೆ. ಸೊ ನನಗೆ ಅದರ ಯಾವುದು ಇನ್ಕಮ್ ಇಲ್ಲ ಅಲ್ವಾ, ಅದನ್ನು ಬರ್ದಿದ್ದೀನಿ. ನೆಕ್ಸ್ಟು ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿದ್ದೀವಿ, ಅಲ್ಲಿ ಕ್ಯಾಶ್ ಸೇಲ್ಸ್ನ ಬರೆದಿದ್ದೀನಿ. ನೋಡಿ, ಇಲ್ಲಿ ಏನು ಅಮೌಂಟ್ ಇದೆ, ನಾನು ಕ್ಯಾಶ್ ಸೇಲ್ ಮಾಡೋ ದುಡ್ಡು ಇಸ್ಕೊಂಡಿದ್ದೀನಲ್ವಾ, ಆ ದುಡ್ಡು ಇಸ್ಕೊಂಡಿರೋದನ್ನ ಇಲ್ಲಿ ಬರೆದಿದ್ದೀನಿ. ಯಾಕೆ ಇದನ್ನ ಬರೆದೆ ನೋಡಿ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂದರೆ ರಿಟರ್ನ್ ಆಗಿದೆಯಲ್ಲ, ಅದನ್ನು ಬರ್ತಿದ್ದೀನಿ. ನೆಕ್ಸ್ಟು ಕ್ಯಾಶ್ ಸೇಲ್ ಬರ್ತಿದ್ದೀನಿ. ನೆಕ್ಸ್ಟು ಕ್ಯಾಶ್ ಫ್ರಮ್ ಡೆಬಿಟರ್ಸ್ 16,50,000. ಇಲ್ಲಿ ನೋಡಿ, ಕ್ಯಾಶ್ ರಿಸೀವ್ಡ್ ಅಂದರೆ ಅಮೌಂಟ್, ಯಾವ ಅಮೌಂಟ್ನ ರಿಸೀವ್ ಮಾಡಿದ್ವಿ ಅದನ್ನೆಲ್ಲ ಇಲ್ಲಿ ಬರಿತಾ ಹೋಗ್ತೀವಿ. ಇಲ್ಲಿ ಓಪನಿಂಗ್ ಓಪನಿಂಗ್ ಬ್ಯಾಲೆನ್ಸ್ ಬಗ್ಗೆ ಬರಿತೀವಿ, ಇಲ್ಲಿ ನಮ್ಮ ಎಕ್ಸ್ಪೆನ್ಸಸ್ ಬಗ್ಗೆ ಬರಿತೀವಿ, ಇಲ್ಲಿ ನಮ್ಮ ರಿಸೀವ್ಸ್ ಬಗ್ಗೆ ಬರಿತಾ ಹೋಗ್ತೀವಿ. ನೋಡಿ, ಕ್ಯಾಶ್ ಸೇಲ್ ಇದೆ, ಕ್ಯಾಶ್ ರಿಸೀವ್ ಮಾಡಿದ್ದೀನಿ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಬಿಟರ್ಸ್ ಟೋಟಲ್ 36,90,000 ಆಗುತ್ತೆ. ನೆಕ್ಸ್ಟು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಬರಿತಾ ಹೋಗ್ತೀವಿ. ಇಲ್ಲಿ ಯಾವುದೇ ರೀತಿಯ ಕನ್ಫ್ಯೂಷನ್ ಬೇಕಾಗಿಲ್ಲ. ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿ ನೋಡಿ, ಸ್ಟಾಕ್ ಅವನೇ ಕೊಟ್ಟಿರೋ ಅದನ್ನ ಬರ್ದಿದ್ದೀವಿ 5,80,000. ನೋಡಿ, ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ?
5,80,000 ಅದನ್ನು ಇಲ್ಲಿ ಬರೆದಿದ್ದೀವಿ. ನೆಕ್ಸ್ಟು ಡೆಬಿಟರ್ಸ್ 12,70,000 ನೋಡಿ ಇಲ್ಲಿ ಕಂಡಿದ್ದೀವಲ್ಲ, ಇಲ್ಲಿ ಕಂಡಿದ್ದೀವಿ ನೋಡಿ ಬ್ಯಾಲೆನ್ಸ್ 12,70,000 ಬರೆದಿದ್ದೀವಿ. ನೆಕ್ಸ್ಟು ಫರ್ನಿಚರ್ ಕಂಡುಹಿಡಿದಿದ್ದೀವಲ್ವಾ, ಡಿಪ್ರಿಸಿಯೇಷನ್ 59,500 ಅಂದರೆ 70,000ಇಂದ ಕಮ್ಮಿ ಆಗಿದ್ದನ್ನ ಬರೆದಿದ್ದೀವಿ. ನೆಕ್ಸ್ಟು ಪೆಟಿ ಕ್ಯಾಶ್ 3,000 ನಮ್ಮ ಎಕ್ಸ್ಪೆನ್ಸ್ ತಗೊಳ್ದು ಮಿಕ್ಕಿದ್ದು ಪೆಟಿ ಕ್ಯಾಶ್ನ ಬರೆದಿದ್ದೀವಲ್ವಾ. ನೋಡಿ ಇವೆರಡನ್ನೂ ಟೋಟಲ್ ಮಾಡಿದಾಗ ನಮಗೆ ಹೈಯೆಸ್ಟ್ ಯಾವ ಕಡೆ ಬಂದಿದೆ ಅಂದರೆ ಕ್ರೆಡಿಟ್ ಸೈಡ್ ಬಂದಿದೆ, ಅದು 58,02,500 ಬಂದಿದೆ. ಇದರದ ಬ್ಯಾಲೆನ್ಸ್ ಏನಿದೆ 28,60,500 ಅಮೌಂಟ್ನ ಇಲ್ಲಿ ಬರಿತಾ ಹೋಗ್ತಿದ್ದೀವಿ. ನೋಡಿ ಇದು ಸಿಂಪಲಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಅಂದರೆ ಓಪನಿಂಗ್ ಸ್ಟಾಕ್ ಏನು ಕೊಟ್ಟಿರ್ತಾನೆ ಅಥವಾ ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿರ್ತಾನೆ ಆ ಐಟಮ್ಗಳು ಕ್ಲೋಸಿಂಗ್ ಸ್ಟಾಕ್ನ ನಾವೇ ಅಂದರೆ ಕೋಲಿಂಗ್ ಅಂತ ನಾವೇ ಕೇಳ್ಕೋಬೇಕಾಗುತ್ತೆ. ಅಕಸ್ಮಾತ್ ನೋಡಿ ಇಲ್ಲಿ ಆಲ್ರೆಡಿ ಅವನು ಸ್ಟಾಕ್ ಕೊಟ್ಟಾಗ ಎಲ್ಲನೂ ಕೊಟ್ಟಾಗ ನೀವೇನು ಕಂಡುಹಿಡಿಯಬೇಕಾಗಿಲ್ಲ, ಡೈರೆಕ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು. ಅಕಸ್ಮಾತ್ ಕೊಟ್ಟಿಲ್ಲ ಅಂದರೆ ನಾವು ಈ ಥರ ಕ್ಯಾಲ್ಕುಲೇಟ್ ಮಾಡ್ಬೇಕು. ಅಂದರೆ ಪ್ರತಿಯೊಂದಕ್ಕೂ ಇಂಡಿವಿಜುವಲ್ ಅಕೌಂಟ್ನ ಓಪನ್ ಮಾಡಬೇಕಾಗುತ್ತೆ. ನಾವು ಇಲ್ಲಿ ಹೇಗೆ ಡೆಬಿಟರ್ಸು, ಫರ್ನಿಚರು, ಪೆಟಿ ಕ್ಯಾಶ್ ಓಪನ್ ಮಾಡೋದು ಅದೇ ಥರ ಓಪನ್ ಮಾಡೋಕ್ಕಾಗುತ್ತೆ. ಡೈರೆಕ್ಟಾಗಿ ಕೊಟ್ಟಿದ್ದಾನೆ ಸ್ಟಾಕ್ ಬರ್ದವಲ್ಲ ಅದೇ ಥರ ಓಪನಿಂಗ್ ಬ್ಯಾಲೆನ್ಸ್ ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಬರೀಬೇಕಾಗುತ್ತೆ. ನೋಡಿ ನಾವು ಇನ್ನೂ ಈಸಿಯಾಗಿ ಅರ್ಥ ಮಾಡ್ಕೋಬೇಕಂದ್ರೆ ಇಲ್ಲೆಲ್ಲ ಫಸ್ಟು ಓಪನಿಂಗ್ ಬ್ಯಾಲೆನ್ಸ್, ಎಕ್ಸ್ಪೆನ್ಸಸ್, ಇಲ್ಲಿ ನಮ್ಮ ರಿಸೀವ್ಸ್ ಅಥವಾ ಇನ್ಕಮ್, ನಮ್ಮ ಕ್ಲೋಸಿಂಗ್ ಸ್ಟಾಕ್ ಇಷ್ಟು ಬರೆದ್ರೆ ನಮ್ಮ ಪ್ರಾಬ್ಲಮ್ಮು ಕ್ಲಿಯರಾಗಿ ಸಾಲ್ವ್ ಆಗ್ತಾ ಹೋಗುತ್ತೆ. ಏನಾದ್ರು ಡೌಟ್ಸ್ ಇದ್ದರೆ ನೀವು ನನಗೆ ಇನ್ಬಾಕ್ಸಲ್ಲಿ ಮೆಸೇಜ್ ಮಾಡ್ಬೋದು, ನಿಮ್ಮೆಲ್ಲ ಡೌಟ್ಸ್ನು ಕ್ಲಿಯರ್ ಮಾಡಿಕೊಡ್ತೀನಿ. ಓಕೆ, ಥ್ಯಾಂಕ್ ಯು.